ಫುಡ್ ಪ್ರೈಸು ಇದೆಲ್ಲ ಮುಖ್ಯ. ಬಿಸಿ ಬಿಸಿ ಇರಬೇಕು ಯಾವಾಗಲೂ. ಇಡ್ಲಿ ಬಿಸಿ ಇರಬೇಕು, ಎಲ್ಲ ಬಿಸಿ ಬಿಸಿ ಕೊಡ್ತೀರಾ, ಅದಕ್ಕೋಸ್ಕರ ಕಸ್ಟಮರ್ ಹುಡ್ಕೊಂಡ್ ಬರ್ತಾರೆ. ಓಕೆ. ನಾವು ಬರ್ತಾ ಇರೋದು ಬೇರೆ ಹೋಟ್ಲ್, ಅಕ್ಕಪಕ್ಕ ಇರೋ ಹೋಟ್ಲು ಡಿಸ್ಕಂಟಿನ್ಯೂ ಮಾಡಿ ನಿಮ್ಮ ಹತ್ರ ಬರ್ತಾ ಇರೋದು ಉದ್ದೇಶ ಅದೇ. ಬಿಸಿ ಇರುತ್ತೆ ಇಡ್ಲಿ. ಸಂಡೇ ನಮ್ಮದು ಸ್ಪೆಷಲ್ ಮಶ್ರೂಮ್ ಬಿರಿಯಾನಿ, ಅದೊಂದು 20 ಕಿಲೋ ಒಳಗೆ. ಮಾಮೂಲಿ ಇಡ್ಲಿ 2000. ವಡ ಒಂದು ಡೈಲಿ ಒಂದು 600-700 ವಡ ಹೋಗ್ಬೋದು. ಅವತ್ತು ಫುಲ್ ರಶ್. ಹಾಫ್ ಡೇ ಮಾತ್ರ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ. ಮತ್ತೆ ನಾನು ಈ ದಿವಸ ಬಿಡದಿ ತಟ್ಟೆ ಇಡ್ಲಿ ಕತೆ ತೊಗೊಂಡು ಬಂದಿದ್ದೀನಿ. ಇದು ಇರ್ತಕ್ಕಂಥ ಜಾಗ ಮಹಾಲಕ್ಷ್ಮಿ ಲೇಔಟು ಗೆಳೆಯರ ಬಳಗದಲ್ಲಿದೆ, ಹೊಸದಾಗಿ ಶುರುವಾಗಿದೆ. ಬರೀ ಬಿಡದಿ ತಟ್ಟೆ ಇಡ್ಲಿ ಕತೆ ಮಾತ್ರ ತೊಗೊಂಡು ಬಂದಿಲ್ಲ, ಹೊಸದಾಗಿ ಬಿಸ್ನೆಸ್ ಮಾಡ್ತಾ ಇರೋರು ಈ ಎಪಿಸೋಡನ್ನು ಮಿಸ್ ಮಾಡದೆ ನೋಡಿ. ಯಾಕೆ ಅಂತ ಹೇಳಿದರೆ, ಬರೀ ಬಂಡವಾಳ ಇದ್ದರೆ ಬಿಸ್ನೆಸ್ ಆಗಿಬಿಡುತ್ತಾ, ಅಥವಾ ನನ್ನ ಹತ್ರ ಬಿಲ್ಡಿಂಗ್ ಇದ್ದರೆ ಆಗ್ಬಿಡುತ್ತಾ, ಅಥವಾ ನನ್ನ ಹತ್ರ ಕೆಲಸಗಾರರಿದ್ದಾರೆ ಅಂದರೆ ಆಗ್ಬಿಡುತ್ತಾ, ಅಥವಾ ಪಕ್ಕದಲ್ಲಿ 3-4 ಹೋಟೆಲ್ ಇದೆ, ಅದ್ರ ಮಧ್ಯೆ ಹೋಟ್ಲ್ ಹಾಕಿದರೆ ಹೇಗೆ ನಡೆಯುತ್ತೆ, ಎಲ್ಲದಕ್ಕೂ ಉತ್ತರ ಇದೆ. ಬನ್ನಿ, ಈ ಬಿಡದಿ ತಟ್ಟೆ ಇಡ್ಲಿಗೆ ತಮಗೆ ಸ್ವಾಗತ ಗೆಳೆಯರು. ಸರ್ ನಮಸ್ತೆ. ನಮಸ್ತೆ. ತಮ್ಮ ಹೆಸರು ಸರ್? ಗಣೇಶ್ ಅಂತ. ಗಣೇಶ್ ಅವರು, ಮೊದಲು ಯಾವ ಊರು, ಏನು ಕತೆ ನಿಮ್ಮದು? ನಮ್ಮದು ಕುಂದಾಪುರ. ಹೇಳಿ ಸರ್, ಇಲ್ಲಿಗೆ ಹೆಂಗೆ ಬಂದ್ರಿ, ಏನು ಜರ್ನಿ ಹೋಟೆಲ್ ಡಿಪಾರ್ಟ್ಮೆಂಟೇ ಕೆಲಸ, ಇದೇ ಕೆಲಸ ಮಾಡ್ತಾ ಇರೋದು. ಮುಂಚಿಂದನೂ ಇದನ್ನೇ ಕೆಲಸ ಮಾಡ್ತಾ ಬಂದಿರೋದು. ಇವಾಗ ಹೋಟ್ಲ್ ಬಿಸ್ನೆಸ್ ಮಾಡಿದ್ದು. ಅಂದರೆ ಚಿಕ್ಕವರಿದ್ದಾಗಿಂದ? ಜಾಸ್ತಿ ಓದಿಲ್ಲ ನಾವು. ಎಷ್ಟು ಓದಿರಿ? SSLC. ನಮ್ಮ ತಂದೆ, ಅಣ್ಣ, ಮತ್ತೊಬ್ಬರು ಅಣ್ಣ ಮಾತ್ರ ಡ್ರೈವರು. ನಮ್ಮ ಮತ್ತುಳಿದರೆಲ್ಲ ಹೋಟೆಲ್ ಡಿಪಾರ್ಟ್ಮೆಂಟೇ. ಹೌದಾ? ಎಲ್ಲರೂ ಹೋಟೆಲ್ ಹಂಗಾಗಿ ನಿಮಗೆ ಹೋಟೆಲ್ ಸೇರಿದ್ರೆ ಈಸಿ ಮಾಡ್ಬೋದು, ಓದೇನು ಬೇಕಿಲ್ಲ ಅದಕ್ಕೆ. ಇದೇ ಕೆಲಸ ಕಲ್ತಿರೋ, ಬೇರೆ ಕೆಲಸ ಕಲ್ತಿರೋ ಬೇರೆ ಮಾಡ್ಬೋದು ಇದ್ದೇನು. ಮೊದ್ಲು ಎಲ್ಲಿ ಶುರು ಮಾಡಿದ್ರಿ? ಇದು ನಮ್ಮ ಬೆಂಗಳೂರಿಗೆ ಆವಾಗಲೇ ಬಂದು ಇದನ್ನು ಶುರು ಮಾಡಿ ಈಗ 4 ತಿಂಗಳಾಯ್ತು. ಈಗಿಲ್ಲ 4 ತಿಂಗಳಾಯ್ತು? ಹೌದು. ಅಲ್ಲ, ಇದಕ್ಕಿಂತ ಮೊದಲು ಯಾವ ಹೋಟೆಲ್ನಲ್ಲಿ ಇದ್ರಿ? ಮುಂಚೆ ಅಡಿಗಾಸು, ಮತ್ತು ಉಡುಪಿ ವೈಭವ್, ಮತ್ತು ಉಡುಪಿ ಕಿಚನು, ಉಡುಪಿ ಪ್ಯಾಲೇಸ್ ಇದೆಲ್ಲ ಮಾಡಿದ್ದೀವಿ. ಏನೇನು ಕೆಲಸ ಮಾಡ್ತಿದ್ರಿ ಅಲ್ಲಿ? ಇದೆ ಕುಕ್ಕಿಂಗ್ ಅಸಿಸ್ಟೆಂಟ್. ಕುಕ್ಕಿಂಗ್ ಒಟ್ಟರು ಅಡಿಗೆ ಮಾಡೋರು, ನೀವು ಹೆಚ್ಚು ಕೊಡೋದು ಅದೆಲ್ಲ ಇಲ್ಲ, ಇದೇ ಮಾತ್ರ. ಎಲ್ಲ ಕಲ್ತಿದ್ದೀವಿ. ಎಲ್ಲ ಅಡಿಗೆ ಬರುತ್ತೆ ನಿಮಗೆ? ಎಲ್ಲ ಅಡಿಗೆ ಬಂದ ಮೇಲೆ ಈಗ 4 ತಿಂಗಳಿಂದ ಹೋಟೆಲ್ ಶುರು ಮಾಡಿದ್ದೀರಿ? ಹೌದು. ಬಿಡದಿ ತಟ್ಟೆ ಇಡ್ಲಿ ಅಂತ ಶುರು ಮಾಡಿದಿರಿ? ಹೌದೌದು. ಯಾಕೆ ಈ ಕಾನ್ಸೆಪ್ಟ್ ಬಂತು ಬಿಡದಿ ತಟ್ಟೆ ಇಡ್ಲಿ ಅಂತ? ತಟ್ಟೆ ಇಡ್ಲಿ ಎಲ್ಲ ತುಂಬ ಜನ ಲೈಕ್ ಮಾಡ್ತಾರಲ್ಲ. ಓಕೆ, ಚೆನ್ನಾಗಿದೆ, ನ್ಯಾಚುರಲ್ ಫುಡ್. ಅದಕ್ಕೋಸ್ಕರ. ಓಕೆ. ಈ ತಟ್ಟೆ ಇಡ್ಲಿಯಲ್ಲಿ ಏನಾದರೂ ಟ್ರೈನಿಂಗ್ ಆಗಿತ್ತಾ ನಿಮಗೆ? ಟ್ರೈನಿಂಗ್ ಮಾಡ್ಕೊಂಡಿದ್ದೀನಿ, 4 ತಿಂಗಳು ಟ್ರೈನಿಂಗ್ ತಗೊಂಡಿದ್ದೀನಿ. ಓಕೆ. ಈ ಮಾಮೂಲಿ ಇಡ್ಲಿಗೆ ತಟ್ಟೆ ಇಡ್ಲಿಗೆ ಏನು ಡಿಫ್ರೆನ್ಸ್? ಮಾಮೂಲಿ ಇಡ್ಲಿ ಅದಕ್ಕೆ ರವೆ ಹಾಕ್ತೀವಿ. ಅಕ್ಕಿ ರವೆ ಬರುತ್ತೆ, ಅದು ಹಾಕ್ತೀವಿ. ಇದು ಅಕ್ಕಿಯಿಂದನೇ ಮಾಡೋದು. ಇದಕ್ಕೆ ರವೆ ಹಾಕಲ್ಲ? ಬರೀ ಅಕ್ಕಿ ಒಂದೇ? ಅಕ್ಕಿ ಮತ್ತೇನೇನು? ಅಕ್ಕಿ, ಉದ್ದಿನಬೇಳೆ, ಅವಲಕ್ಕಿ, ಸಬ್ಬಕ್ಕಿ ಇದೆಲ್ಲ ಹಾಕ್ತೀವಿ. ಓಕೆ.
ಹಾಗಾಗಿ ಇದು ಬಿಡದಿ ತಟ್ಟೆ ಇಡ್ಲಿಗೆ ಇದು ಹಾಂ ರೆಸಿಪಿ. ರೆಸಿಪಿ. ಓಕೆ. ಇದೊಂದು ಚಟ್ನಿ ಒಂದು ಫೇಮಸ್. ಹಾಂ, ಈ ಚಟ್ನಿ. ಚಟ್ನಿ. ಹಾಂ, ಏನ್ ಚಟ್ನಿ ಅದು? ರೆಡ್ ಚಟ್ನಿ, ಶೇಂಗಾ ಚಟ್ನಿ. ಶೇಂಗಾ ಚಟ್ನಿ. ಹಾಂ, ಹಾಂ. ಶೇಂಗದಿಂದ ಮಾಡೋದು. ಹೌದಾ? ಹಾಂ, ಓ, ನಿಮ್ದು ಸ್ಪೆಷಲ್ ಅದು. ಸ್ಪೆಷಲ್ ಚಟ್ನಿ. ಓಕೆ. ಹಾಂ, ಆಮೇಲೆ ಇನ್ನೊಂದು ಬರುತ್ತೆ, ಎಲ್ಲಿ ಹೋಟ್ಲ್ ಮಾಡ್ಬೇಕಪ್ಪ ಅಂತ ಏರಿಯಾ ಹುಡುಕ್ತಾ ಇರ್ತೀವಿ. ತುಂಬ ಮಾಡಿದ್ದೀವಿ, ಹುಡುಕಿದ್ದೀವಿ, ಯಾವುದು ಸಿಕ್ಕಿಲ್ಲ. ಹಾಂ, ಇದೊಂದು ಸ್ವಲ್ಪ ಕಾನ್ಸೆಪ್ಟ್ ಚೆನ್ನಾಗಿತ್ತು, ಹಾಂ. ಅದಕ್ಕೆ ಇದನ್ನ ಇದು ಮಾಡಿದ್ವಿ. ಈಗ ಇಲ್ಲಿ ಮಾಡೋದಾದ್ರೆ ಹಾ. ನಾನು ನೋಡಿದ ಪ್ರಕಾರ ಆಲ್ರೆಡಿ ಒಂದು 3-4 ಹೋಟ್ಲ್ ಇದೆ. ಹೌದು, ಆದರೂ ಕೂಡ ಇಲ್ಲಿ ನಾನು ಮಾಡಬಹುದು ಅಂತ ಅನ್ಸಿತ್ತಾ ನಿಮಗೆ? ಹೇಗೆ ಅನ್ಸಿತ್ತು. ಜನ ಕ್ರೌಡ್ ಅವ್ರಿಗಿಂತ ಸ್ವಲ್ಪ ಟೇಸ್ಟ್ ಗೀಸ್ಟ್ ವಿಭಿನ್ನವಾಗಿ ಕೊಡ್ಬೋದು ಅಂತ, ಸ್ವಲ್ಪ ಇನ್ನೂ ಚೆನ್ನಾಗಿ ಕೊಡ್ಬೋದು ಅಂತ ಅಷ್ಟೇ ಅಂತ ಅನ್ಕೊಂಡ್ರಿ? ಹಾ. ಅಂದ್ರೆ ಮೊದಲೇ ಸರ್ಚ್ ಮಾಡಿದ್ರಿ, ಇಲ್ಲೇನಿದೆ ಹಾ. ನಾನು ಹೋಗಿ ಇಲ್ಲಿ ಏನು ಮಾಡಬೇಕು ಅಲ್ವಾ? ಹೌದು. ಯಾಕಂದ್ರೆ ತುಂಬ ಧೈರ್ಯ ಬೇಕು. ಹಾಂ, ಒಂದೇ ನಾಲ್ಕು ಹೋಟ್ಲ್ ಇದ್ದ ಕಡೆ ನಾನು ಹೋಟ್ಲ್ ಮಾಡಿ ವಿನ್ ಮಾಡ್ತೀನಿ ಅಂತ ಅಲ್ವಾ? ಹೌದು ಹೌದು ಹೌದು. ಓಕೆ. ಹೌದು. ಹಾಂ, ಯಾಕೆ ಕೇಳ್ತಾ ಇದ್ದೀನಿ ಈ ಪ್ರಶ್ನೆ ಅಂದರೆ, ಹಾಂ, ಎಲ್ರಿಗೆ ಮೊದಲನೇ ಪ್ರಶ್ನೆ ಬರೋದು ಎಲ್ಲಿ ಮಾಡಿದ್ರೆ ನಡೆಯುತ್ತೆ ಹೋಟ್ಲು ಅಂತ ಹೌದು. ಜನರಿಗೆ ಮೈಂಡಲ್ಲಿ ಫಸ್ಟ್ ಥಿಂಕಿಂಗ್ ಬರೋದೇ ಅದೇ ಎಲ್ಲರಿಗೂ ಅಲ್ವಾ? ಪ್ರತಿಯೊಬ್ಬ ಬಂಡವಾಳ ಹಾಕ್ಬೇಕಾದ್ರೆ 100 ಸತಿ ಆಲೋಚನೆ ಮಾಡಬೇಕಲ್ಲ. ಹಾಂ. ಹಾಂ, ಅದಕ್ಕಾಗಿ. ಸರ್ ನಮಸ್ತೆ. ನಮಸ್ತೆ. ತಮ್ಮ ಹೆಸರು ಸರ್? ಬನ್ನಿ ತಿಂಡಿ ಮಾಡೋಣ. ಭಾಳ ಮಂದಿ ಆಗಲಿ ತಗೊಳ್ರಿ. ನಿಮ್ಮ ಹೋಟ್ಲಿಗೆ ನಿಮಗೆ ಇನ್ವೈಟ್ ಮಾಡ್ತಾ ಇದ್ದೀವಿ ನೋಡಿ, ಹೇಗೆ ನಾವು. ಓಕೆ, ಭಾಳ ಖುಷಿ ಆಗುತ್ತೆ. ನೀವು ಇಲ್ಲಿಯವರೇ ಲೋಕಲ್ ಅಂತ ಹೌದು ಅನ್ಸುತ್ತೆ, ಸರ್, ಇದೇ ಏರಿಯಾ? ನಾವು 40 ವರ್ಷದಿಂದ ಇಲ್ಲೇ ಇರೋದು ಸರ್. 40 ವರ್ಷದಿಂದ? 40 ವರ್ಷದಿಂದ. ಹಾಗಾದ್ರೆ ಗೆಳೆಯರ ಬಳಗ ಹೇಗಿತ್ತು ಸರ್ ಅವಾಗ? ಸರ್ ಇಲ್ಲಿ ಏನು ಟಾರೇ ಇರಲಿಲ್ಲ ಅವಾಗಲಿಂದ. ಇಲ್ಲಿ ನಾವು ಹಾಂ. ಟಾರ್ ಇರಲಿಲ್ಲ, ಮೋರಿಗಲ್ಲಿ ಇದು ಇರಲಿಲ್ಲ, ಸ್ಲ್ಯಾಬ್ ಇರಲಿಲ್ಲ, ಏನೂ ಇರಲಿಲ್ಲ, ಅವಾಗಲಿಂದ ಇದ್ದೀವಿ. ಹೋಟೆಲ್ ಅಂದ್ರೆ ಯಾವ್ದಿತ್ತು ಸರ್ ಗೆಳೆಯರ ಬಳಗದಲ್ಲಿ ಹಾಗಾದ್ರೆ ಅವಾಗ? ಹೋಟೆಲಲ್ಲಿ ಮುಂದೆಗಡೆ ಆ ಚಿಕನ್ ಅಂಗಡಿ ಇದೆಲ್ಲ, ಅಲ್ಲೊಂದು ಚಿಕ್ಕದೊಂದು ಹೋಟ್ಲ್ ಇತ್ತು ಅಷ್ಟೇ. ಅಷ್ಟೇ, ಅದು ಬಿಟ್ಟರೆ ಏನೂ ಇರಲಿಲ್ಲ? ಏನೂ ಇರಲಿಲ್ಲ. ಹಾಂ. ಈಗ ಇಲ್ಲಿ ಇಷ್ಟು ಹೋಟ್ಲ್ಗಳಾಗಿದೆ. ಹಾಂ. ಈಗ ಬಿಡದಿ ತಟ್ಟೆ ಇಡ್ಲಿ ನಾವು ಇಲ್ಲಿ ಅಕ್ಕಪಕ್ಕ ಹೋಟ್ಲ್ಗಳಿಗೆ ಹೋಗ್ತಾ ಇದ್ವಿ ಹಾಂ. ಮುಂಚೆ. ಸರಿ, ಒಂದ್ಸಲ ಟ್ರೈ ಮಾಡೋಣ ಅಂತ ನಿಮ್ಮ ಹೋಟ್ಲಿಗೆ ಬಂದ್ವಿ. ಮೈನ್ ನಿಮ್ಮ ಹೋಟ್ಲಲ್ಲಿ ಸಿಗ್ತಾ ಇರೋದು ನಮಗೆ ಅಡ್ವಾಂಟೇಜ್ ಏನಂದರೆ ಬಿಸಿ ಬಿಸಿ ಕೊಡ್ತೀರಾ. ಬಿಸಿ ಬಿಸಿ ಕೊಡ್ತಾರೆ. ಬಿಸಿ ಬಿಸಿ ಕೊಡ್ತೀರಾ. ಸೊ ಅಕ್ಕಪಕ್ಕ ಇರೋ ಹೋಟ್ಲು ನಾವು ಬಿಟ್ಟು ನಿಮ್ಮ ಹೋಟ್ಲಿಗೆ ಬಂದಿದ್ದೀವಿ ಅಂದರೆ ಹಾಂ. ಮೈನ್ ಬಿಸಿ ಬಿಸಿ ಕೊಡ್ತೀರಾ. ಎಷ್ಟು ಯಾವಾಗ ಬಂದರೂ ಬಿಸಿ ಬಿಸಿ ಕೊಡ್ತೀರಾ. ಸೊ ಅದನ್ನೇ ಕಂಟಿನ್ಯೂ ಮಾಡಿ. ಹಾಂ ಹಾಂ. ಫುಡ್ ಪ್ರೈಸು ಇದೆಲ್ಲ ಮುಖ್ಯ. ಹಾಂ. ಬಿಸಿ ಬಿಸಿ ಇರಬೇಕು ಯಾವಾಗಲೂ. ಇಡ್ಲಿ ಬಿಸಿ ಇರಬೇಕು, ಹಾಂ. ಎಲ್ಲ ಬಿಸಿ ಬಿಸಿ ಕೊಡ್ತೀರಾ. ಅದಕ್ಕೋಸ್ಕರ ಕಸ್ಟಮರ್ ಹುಡ್ಕೊಂಡ್ಬರ್ತಾರೆ. ಓಕೆ. ನಾವು ಬರ್ತಾ ಇರೋದು ಬೇರೆ ಹೋಟ್ಲು, ಅಕ್ಕಪಕ್ಕ ಇರೋ ಹೋಟ್ಲು ಡಿಸ್ಕಂಟಿನ್ಯೂ ಮಾಡಿ ನಿಮ್ಮ ಹತ್ರ ಬರ್ತಾ ಇರೋದು ಉದ್ದೇಶ ಅದೇ. ಬಿಸಿ ಇರುತ್ತೆ ಇಡ್ಲಿ. ನಿಮ್ದೇನು ಸ್ಪೆಷಲ್ ಇದೆ, ನೀವು ಹ್ಯಾಕೆ ಕೊಡ್ತೀರಿ ಅನ್ನೋದು ಇಂಪಾರ್ಟೆಂಟ್. ಹೌದು ಹೌದು. ಕಂಪೇರ್ ಟು ಅದರ್ ಹೋಟೆಲ್ಸ್ ಇಲ್ಲಿ ಕಾಂಪಿಟೇಟಿವ್ ಆಗಿದೆ, ಚೆನ್ನಾಗಿದೆ. ಚೆನ್ನಾಗಿದೆ. ಹಾಗಾದ್ರೆ ನಿಮ್ಮಿಂದ ಇನ್ನೊಂದು ಗೊತ್ತಾಗಿತ್ತು ನನಗೆ. ಹೇಳಿದ್ದಾರೆ ಯಾರ್ದೋ ಹೋಟ್ಲ್ ಜೋರಾಗಿ ನಡೆಯುತ್ತೆ ಅಂತೇಳಿ ಅವ್ರು ಮೈ ಮರೆಯೋ ಆಗಿಲ್ಲ. ಹಾಂ. ಯಾಕಂದ್ರೆ ಇನ್ನೊಬ್ರು ಯಾರೋ ನಿಮ್ ಬಂದು ಹೋಗೋ ಚಾನ್ಸಸ್ ಇದೆ. ಹೇಗೆ ಅವ್ರು ಜಾಗ್ರತೆ ಸರ್, ವಹಿಸೋರು? ಫ್ರ್ಯಾಂಕ್ಲಿ ಸ್ಪೀಕಿಂಗ್ ಅಂದರೆ ಏನು ಅಂದರೆ, ನಿಮ್ಮ ಹೋಟ್ಲು ಬೇರೆ ಹೋಟ್ಲು ಮಧ್ಯದಲ್ಲಿ ಆಗೋವಾಗ ನನಗೆ ಡೌಟ್ ಇತ್ತು ನಿಮ್ದು ಆಗೋದು, ಅಂದರೆ ನಿಮ್ದು ನಡೆಯೋದು ಡೌಟ್ ಇತ್ತು. ಹಾಂ. ಬಟ್ ನಾವು ಒಂದ್ಸಲಿ ಬಂದು ಟೇಸ್ಟ್ ಮಾಡಿದ್ವಿ, ಹಾಂ. ನಡೀತಾ ಇದೆ ಚೆನ್ನಾಗಿ. ಓಕೆ ಓಕೆ. ಗಮನಿಸ್ತಾ ಇರ್ತಾರೆ ಗ್ರಾಹಕರು ಅಂದರೆ ಬದಲಾವಣೆ. ಸರ್, ಮೇನ್ ಕ್ವಾಲಿಟಿ, ಕ್ವಾಂಟಿಟಿ ಪ್ಲಸ್ ಮೇನ್ ಕ್ವಾಲಿಟಿ ಅಂದರೆ ಅದೇ ಬಿಸಿ. ಆಮೇಲೆ ಫುಡ್ ಟೇಸ್ಟು ಎಲ್ಲ ಚೆನ್ನಾಗಿದೆ. ಅಂದರೆ ನೀವು ಕೊಟ್ಟ ದುಡ್ಡಿಗೆ ಕರೆಕ್ಟಾಗಿ? ಹಾಂ ಸರ್, ಖಂಡಿತ ಖಂಡಿತ ಕೊಡ್ಬೋದು. ಕೊಡ್ಬೋದು. ಪ್ರೈಸ್ ಎಲ್ಲ ರೀಸನಬಲ್ ಇದೆ, ಟೇಸ್ಟ್ ಇದೆ, ಫುಡ್ ಟೇಸ್ಟ್ ಇದೆ. ಮಶ್ರೂಮ್ ಪಲಾವ್ ಚೆನ್ನಾಗಿದೆ. ಓಕೆ. ಮಶ್ರೂಮ್ ಪಲಾವ್ ಕೂಡ? ಮಶ್ರೂಮ್ ಪಲಾವ್ ಚೆನ್ನಾಗಿದೆ. ಇಡ್ಲಿ ವಡೆ ಎಲ್ಲ ಚೆನ್ನಾಗಿದೆ ಸರ್. ಹಾಂ ನಾವು ಹಾಂ ಮಾಡುವಂಥ ಪ್ರಯತ್ನಕ್ಕೆ, ಹಾಂ ಕೊಡುವ ಕಷ್ಟಕ್ಕೆ ಹಾಂ ದೇವರೊಂದು ಪ್ರತಿಫಲ ಕೊಟ್ಟರೆ ಹಾಂ. ನಮಗೆ ಒಳ್ಳೇದಲ್ಲ. ನಾವು ಮಾಡುವಂಥ ಕೆಲಸಕ್ಕೂ ದೇವ್ರ ಪ್ರತಿಫಲ ಕೊಡಲೇಬೇಕಲ್ಲ, ಓಕೆ. ಅದಕ್ಕಾಗಿ. ಆಮೇಲೆ ಇನ್ನೂ ಒಂದು ಹೇಳ್ಬೇಡ, ನಿಮಗೆಲ್ಲ ಅಡಿಗೆ ಬರ್ತಿತ್ತು ಅನ್ನೋ ಕಾರಣಕ್ಕೆ ಹ್ಞೂ, ಸುಲಭ ಆಯಿತು ಅಲ್ವಾ? ಹೌದು 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 ಹೌದು. ಒಂದು ವೇಳೆ ನೀವು ಯಾರನ್ನೋ ಭಟ್ರನ್ನ ಇಟ್ಕೊಂಡು ಮಾಡ್ತಿದ್ರೆ ಅಥವಾ ಮಾಡಬೇಕಾಗಿದ್ರೆ ಕಷ್ಟ ಇತ್ತು ಕಷ್ಟ ಆಯ್ತು ಅಲ್ವಾ? ಹೌದು. ನಿಮ್ಗೆ ಅದೊಂದು ಪ್ಲಸ್ ಪಾಯಿಂಟ್. ಪ್ಲಸ್ ಪಾಯಿಂಟ್. ಹಾಂ. ಸೊ ಓಕೆ. ಹಾಗಾದ್ರೆ ಯಾರಾದರೂ ಹೋಟೆಲ್ ಮಾಡಬೇಕಾದವ್ರು ಮೊದಲು ಕೆಲಸ ಕಲಿಬೇಕು ಅಂತ ಹೇಳ್ತೀರಿ? ಕೆಲಸ ಕಲಿಬೇಕು, ಗೊತ್ತಿರ್ಬೇಕು, ಅದ್ರ ಬಗ್ಗೆ ಅನುಭವ ಇದ್ರೆ ಮಾತ್ರ. ಹಾಂ ಹಾಂ ಹಾಂ. ಅನುಭವ ಇಲ್ಲ ಅಂದ್ರೆ ಯಾವ ಕೆಲಸನೂ ಮಾಡಕ್ಕೆ ಅಲ್ಲ. ಮಾಡ್ಬೋದು, ಕೆಲವರು ಮಾಡ್ತಾರೆ. ಹಾಂ. ಇದು ಚೆನ್ನಾಗಿದ್ರೆ ಹಣೆ ಬರ ಹಣೆ ಬಾರ ಚೆನ್ನಾಗಿದ್ರೆ ಸೂಪರ್ ಆಗಿ ಹೇಳಿದ್ರಿ. ಹಣೆ ಬರ ಚೆನ್ನಾಗಿದ್ರೆ ಕೆಲವರು ಪ್ಲಸ್ ಆಗ್ಬಿಡ್ತಾರೆ. ಬಟ್ ಹಣೆ ಬಾರನ್ನ ಯಾವಾಗಲೂ ಕೆಲಸ ಮಾಡಲ್ಲ. ಕೆಲಸ ಮಾಡಲ್ಲ, ನಮ್ಮ ಪ್ರಯತ್ನನೂ ಬೇಕು. ಹಾಂ. ಕೆಲವ್ರ ಲಕ್ ಮೇಲೆ ಹೋಗುತ್ತೆ, ಕೆಲವರಿಗೂ ನಾವು ಮಾಡೋ ಪ್ರಯತ್ನದ ಮೇಲೆ ಹೋಗುತ್ತೆ. ಓಕೆ. ಬಟ್ ಈ ಹೋಟ್ಲ್ ಮಾಡೋದಕ್ಕೆ ನೀವು 10ನೇ ಕ್ಲಾಸಿಂದ ಅಂದರೆ ಈಗ ಎಷ್ಟು ವರ್ಷ ಅಲ್ಲಿ ಬೇರೆ ಕಡೆ ಕೆಲಸ ಮಾಡಿದ್ದೀರಿ ಸರ್? ನಾನು ಈಗ 18 ವರ್ಷ ಆಯಿತು. 18 ವರ್ಷ
ಬೇರೆ ಕಡೆ ಕೆಲಸ ಮಾಡಿದ ಮೇಲೆ ಒಂದು ಕಾನ್ಫಿಡೆನ್ಸ್ ಬಂದಿದೆ ನಿಮಗೆ, ಮಾಡಬಹುದು ಹೋಟೆಲ್ ಅಂತ. ಹೌದೌದು. ಅಲ್ವಾ? ಅಲ್ಲಿವರೆಗೆ ಬಂದಿಲ್ಲ. ಇಲ್ಲ ಇಲ್ಲ. ಅಂದ್ರೆ ಈ ಒಂದು ಹೋಟೆಲ್ಗೆ ಏನೇನು ಕೆಲಸ ಬೇಕು ಅವನ್ನೆಲ್ಲ ಕಲ್ತಿದ್ದೀರಿ ನೀವು. ಹೌದೌದು. ಅಲ್ವಾ? ಇದು ಬೆಳಿಗ್ಗೆ ಎಷ್ಟು ಗಂಟೆಗೆ ಶುರು ಆಗುತ್ತೆ? ಬೆಳಿಗ್ಗೆ 6 ಗಂಟೆ 6:30. ಎಷ್ಟು ಗಂಟೆವರೆಗೆ ಇರುತ್ತೆ? 11 ಗಂಟೆ ತನಕ. 11:30 ಅಷ್ಟೇ. 11:30 ಸಾಯಂಕಾಲ, ಮತ್ತೆ ರಿಟರ್ನ್ 4 ಗಂಟೆ ಸರ್ ಹೋಗಿದ್ರೆ ಸಂಜೆ ರಾತ್ರಿ 10 ಗಂಟೆ ತನಕ. ಓ, ಸೇಮ್ ಇಡ್ಲಿ ವಡನೆ? ಇಡ್ಲಿ ವಡೆ ಸೇಮ್. ಮಧ್ಯಾಹ್ನ ಇಲ್ಲ, ಊಟ ಗಿಟ್ಟ ಊಟ ಏನಿಲ್ಲ? ಗಿಟ ಅಂತ ಇಲ್ಲ. ಇಡ್ಲಿ ವಡೆ ಚಟ್ನಿ ನಮ್ಮ ಸರೌಂಡಿಂಗಲ್ಲಿ, ಸುತ್ತಮುತ್ತ ಸರೌಂಡಿಂಗಲ್ಲಿ ಇದು ಇಲ್ಲಿ ಚೆನ್ನಾಗಿದೆ. ಮಕ್ಕಳೆಲ್ಲ ಇಷ್ಟಪಡ್ತಾರೆ. ವಡೆ ಅಂತೂ ತುಂಬ ಇಷ್ಟಪಡ್ತೀವಿ. ಹೌದಾ? ಉದ್ನಡೆ ಅಂತೂ ಮಕ್ಕಳು ಒಂದು 2 ತಿನ್ನೋ ಜಾಗದಲ್ಲಿ 4 ತಿಂತಾರೆ. ಇನ್ನೊಂದು ಪ್ರಶ್ನೆ ಕೇಳ್ತಿದ್ದೆ ನಾನು. ಹಾಂ ಹೇಳಿ ಸರ್. ಹೋಟೆಲ್ ಅಂದ ತಕ್ಷಣ ಈಗ ನೀವು ಇಲ್ಲಿ ನೋಡಿದ್ರೆ ಒಳಗಡೆ ಅಡುಗೆ ಮಾಡಕ್ಕೆ ಮಾತ್ರ ಸೆಟಪ್ ಮಾಡಿದ್ದೀರಿ. ಹಾಂ. ಈ ಊಟ ಮಾಡೋರು ಅಥವಾ ತಿನ್ನೋರು ಹೊರಗಡೆ ಇರ್ತಾರೆ, ಅದು ಹೇಗೆ ಅದು ನಡೆಯುತ್ತೆ ಅಂತೀರಿ ಎಲ್ಲ ಕಡೆ ಹೇಗೆ, ಅಥವಾ ಒಳಗಡೆ ಬಂದರೆ ಬೆಟ್ರಾ? ಬೆಂಗಳೂರೆಲ್ಲ ಆಲ್ಮೋಸ್ಟ್ ನಡೀತದೆ. ಬೆಂಗಳೂರಲ್ಲಿ ನಡೀತದೆ, ಔಟ್ಸೈಡ್ ನಡೆಯಲ್ಲ. ಓ, ಹೆಂಗೆ ಸರ್ ಇದು ಡಿಫ್ರೆನ್ಸ್? ಡಿಫ್ರೆನ್ಸ್ ಅಂದ್ರೆ ಜರ್ನಿ. ಹಾಂ. ಔಟ್ಸೈಡ್ ಅಂದ್ರೆ ಜರ್ನಿ ಮಾಡ್ಕೊಂಡು ಹೋಗ್ತಾರೆ. ಹಾಂ. ಜರ್ನಿಯಲ್ಲಿ ಕೂತ್ಕೊಂಡು ಆರಾಮಾಗಿ ತಿನ್ಕೊಂಡು ಹೋಗ್ತಾರೆ. ಓಕೆ. ಇದಾದ್ರೆ ರನ್ನಿಂಗ್ ಕಸ್ಟಮರ್ ಅಲ್ಲ. ಓಹೋ, ಟೈಮ್ ಇರಲ್ಲ. ಟೈಮ್ ಇರಲ್ಲ. ಹಾಂ. ಇಮಿಡಿಯೇಟ್ಲಿ ಬೇಕು. ಓಕೆ. ಸ್ಯಾಟರ್ಡೆ ಸಂಡೇ ಬಂದರೆ ಇವು ಕೊಡಿ 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 ಅಂತ ಇರ್ತಾರೆ. ಮತ್ತು ಸ್ಯಾಟರ್ಡೆ ಸಂಡೇ ಹೇಗೆ ಮೇಂಟೈನ್ ಮಾಡ್ತೀರಿ? ಹುಡುಗರು ಇರ್ತಾರೆ. ಹುಡುಗರು ಇರ್ತಾರೆ. ಹಾಂ. ಹಾಂ. ಹ್ಞೂ. ಎಂತ ಬೇಕು ಮಗ? ಎಂತ ಎಷ್ಟು ಆರ್ಡ್ರ್ ಇದೆ? ಎಷ್ಟು ಆರ್ಡ್ರ್ ಇದೆ? ಒಂದು ಇಡ್ಲಿ ಒಂದು ವಡೆ 25. ಆ ಪ್ರೈಸು 30, 40, 45. ಏನ್ರಿ ಸರ್ ರೇಟ್ ನಿಮ್ಮದು? ಇಡ್ಲಿ 30 ರೂಪಾಯಿ ಪ್ಲೇಟು, ರೈಸ್ ಬಾತ್ 30 ರೂಪಾಯಿ, ವಡೆ 10 ರೂಪಾಯಿ, ಮಸಾಲ ವಡೆ 5 ರೂಪಾಯಿ. 15 ರೂಪಾಯಿ ಇಡ್ಲಿ. 15 ರೂಪಾಯಿ ಇಡ್ಲಿ. 15 10 ರೂಪಾಯಿ. 15 ರೂಪಾಯಿ. ವಡೆ 10 ರೂಪಾಯಿ. ವಡೆ 10 ರೂಪಾಯಿ. ಹಾಂ. ರೈಸ್ ಬಾತು? ರೈಸ್ ಬಾತು 30 ರೂಪಾಯಿ. ಹಾಫ್ 20. ಹಾಂ. 2 ಚಟ್ನಿ ಜೊತೆಗೆ? 2 ಥರ ಚಟ್ನಿ. ಇದು 3 ಕಂಪಲ್ಸರಿ ಇರುತ್ತೆ? ಹಾಂ, 3 ಕಂಪಲ್ಸರಿ ಇರುತ್ತೆ. ಹಾಂ. ಇದು ಮಿಸ್ ಆಗಲ್ಲ. ವಡೆ ಮತ್ತು ಚಟ್ನಿ ಮಸಾಲ ವಡೆ ಮಿಸ್ ಆಗಲ್ಲ. ಹಾಂ. ರೈಸ್ ಬಾತ್ ಚೇಂಜ್ ಆಗ್ತಿರೋದು. ಓಕೆ. ಅವರಿಗೊಂದು ರೈಸು ಎಷ್ಟು? ರಜಾ ಯಾವತ್ತಾದ್ರೂ ಇದೆಯಾ? ಭಾನುವಾರ ಹಾಫ್ ಡೇ. ಭಾನುವಾರ ಹಾಫ್ ಡೇ ಅಷ್ಟೇ. ಎಲ್ಲ ಮನೆಯವ್ರು ಸೇರ್ ಮಾಡ್ತಾ ಇದ್ದೀರಿ ಹೇಗೆ? ಇಲ್ಲ, ನಮ್ಮ ತಮ್ಮ ಇವನು. ಹಾಂ. ಮನೆಯವರೇ, ಒಬ್ಬ ಹುಡುಗ ಸಪ್ರೇಟ್. ಒಂದು ಹುಡುಗ ಇದ್ದಾರೆ. ಎಲ್ಲ ಇಲ್ಲೇ ಸೆಟ್ಲ್ ಆಗ್ಬಿಟ್ಟಿದ್ದೀರಿ? ಇಲ್ಲ, ಎಲ್ಲ ಫ್ಯಾಮಿಲಿ ಎಲ್ಲ ಊರಲ್ಲೇ. ಹಾಂ. ಊರಲ್ಲಿದ್ದಾರೆ. ಹೌದಾ? ಹಾಗಾದರೆ 4 ತಿಂಗಳಲ್ಲಿ ಖುಷಿ ಇದೆ ನಿಮಗೆ? ವಿನ್ ಆಗಿದ್ದೀರಿ, ಅಂದ್ಕೊಂಡಿದ್ದಾಗಿದೆ? ಆಗಿದೆ. ಹ್ಞೂ. ಇವ್ರದ್ದು ಇತ್ತಲ್ಲ ಈಗ ಆ ಪ್ರೈಸು? ಸುಮಾರು ಜನ ಹಿಂಗೆ ಹೋಟೆಲ್ ಮಾಡ್ಬೇಕಂತ ಕನಸು ಕಾಣ್ತಾ ಇದ್ದಾರೆ ಹುಡುಗರು. ಯಾಕಂತಂದರೆ ಮೊದಲು ನೆನಪು ಬರೋದೇ ಹೋಟೆಲ್, ಏನಾದರೂ ಮಾಡಿದರೆ ಬೇಗ ನಡೆಯುತ್ತೆ ಅಂತ. ಹಾಂ, ಹೌದು. ಅಲ್ವಾ? ಹೌದು. ಅಂಥವ್ರಿಗೆ ಏನು ಹೇಳ್ತೀರಿ? ಬಿಸ್ನೆಸ್ ಮಾಡಿ ನೋಡ್ಕೊಂಡು ಮಾಡಿ ಅಂತ. ನೋಡ್ಕೊಂಡು ಮಾಡಿ. ನೋಡ್ಕೊಂಡು ಮಾಡಿ. ಅದೇ ಅರ್ಥ ಆಗ್ತಿಲ್ಲ ಜನಕ್ಕೆ. ಅಂದರೆ ಮಾಡಿಬಿಡ್ತಾರೆ, ಬಂಡವಾಳ ಹಾಕ್ಬಿಡ್ತಾರೆ. ಜಾಗ್ರತೆ ಬೇಕು. ಜಾಗ್ರತೆ ಬೇಕು. ಉಪ್ಪಾಕಿಲ್ಲ ಮಗ. ಹಾಂ. ಹಾಂ. ಜಾಗ್ರತೆ ಬೇಕು. ಹಾಂ. ನೋಡ್ಕೊಂಡು ಮಾಡಬೇಕು. ಈ ಕಾನ್ಸೆಪ್ಟ್ ರಿಸ್ಕ್ ಇಲ್ಲ. ಹಾಂ. ಅದಕ್ಕೋಸ್ಕರ ಬೇರೆ ಹೋಟ್ಲಲ್ಲಾದ್ರೆ ರಿಸ್ಕ್ ಇದೆ. ದೊಡ್ಡ ಹೋಟ್ಲಾದ್ರೆ ಹಾಂ. ಜನ ಬೇಕೇ ಅಲ್ವಾ? ಹಾಂ. ಸಣ್ಣ ಪುಟ್ಟ ಹೋಟ್ಲ್ ಜನ ಸ್ವಲ್ಪ ಕಡಿಮೆ ಇದ್ರೂ ನಡೀತದೆ. ಹಾಂ. ನಡ್ಸ್ಕೊಂಡು ಹೋಗ್ಬೋದು. ಹಾಂ. ಈ ದೊಡ್ಡ ಹೋಟ್ಲಲ್ಲಿ ಇದ್ರಿ ನೀವು, ಹಾಂ. ಅದಕ್ಕೆ ಇದಕ್ಕೆ ವ್ಯತ್ಯಾಸ ಏನು ಸರ್? ಅದಕ್ಕೆ ಜನ ಎಲ್ಲಿ ಕಂಡ್ರು ಸಿಗ್ತಾರಲ್ಲ. ದೊಡ್ಡ ಹೋಟ್ಲಿಗೆ ಸಿಗ್ತಾರೆ, ಜನ ಒಟ್ಟಿಗೆ ಸಿಗ್ತಾರೆ. ಹಾಂ. ಎಲ್ಲದಕ್ಕೂ ಜನ ಇರ್ತಾರೆ. ಹಾಂ. ಸಣ್ಣ ಹೋಟ್ಲಲ್ಲಿ ಜನ ಇರಲ್ಲ, ನಾವೇ ಮಾತಾಡ್ಬೇಕಷ್ಟೇ. ಅಂದರೆ ನಾವು ಇಟ್ಕೊಳ್ಳೋದು ಕಷ್ಟ ಅಂತಾನೆ, ಅಥವಾ ಅವ್ರು ಬರೋದೇ ಇಲ್ವಾ? ಸಣ್ಣ ಹೋಟ್ಲಂಗೆ ಕೆಲಸ ಕಡಿಮೆ ಎಲ್ಲರೂ ಮಾಡೋದು, ರೇಯರ್. ಎಲ್ಲ ಅಂಥದ್ದು ಯಾರು ಮಾಡಲ್ಲ. ಹಾಂ. ಫ್ರೀಡಮ್ ಇರಲ್ಲ ಅಂತ. ಅದು ಫ್ರೀಡಮ್ ಇರೋದು ಚಿಕ್ಕ ಹೋಟ್ಲಲ್ಲಿ ಜಾಸ್ತಿ. ನನಗೆಲ್ಲ ಕೆಲಸ ಬರುತ್ತಪ್ಪ, ಹಾಂ. ನನಗಿಷ್ಟು ಬಂಡವಾಳ ಇಲ್ಲ ನನ್ನ ಹತ್ರ, ಹಾಂ. ಎಲ್ಲಾದರೂ ಒಂದು ಚಿಕ್ಕದಾಗಿ ರೋಡ್ ಮೇಲೆ ಹಾಕ್ಕೊಂಡು ಮಾಡಬೇಕು ಅಂದರೂ ಅದಕ್ಕೆ ಏನಂತೀರಿ? ಅಂಥ ಹೋಟ್ಲ್ಸ್ ಮಾಡ್ಬೋದು. ಮಾಡ್ಬೋದಾ? ಅದು ಅವ್ರವ್ರದ್ದು ಯಾವ ಏರಿಯಾ ನೋಡಿ ಬಿಟ್ಟು ಮಾಡಬೇಕು. ಹಾಂ. ಮಾಡಿ ಈಗ ದುಡ್ಡಿಲ್ಲ, ಇದ್ದ ದುಡ್ಡನ್ನು ಕಳ್ಕೊಳ್ಬಾರ್ದು. ಹಾಂ. ಇಲ್ಲ ಹಾಕಿದರೆ ವ್ಯಾಪಾರ ಆಗುತ್ತಾ? ಒಂದು 4 ಸತಿ ಓಡಾಡಬೇಕು, ನೋಡಬೇಕು. ಹಾಂ. ಆ ಪ್ಲೇಸ್ಗಳನ್ನೆಲ್ಲ ನೋಡಬೇಕು. ಓಕೆ. ಅಲ್ಲಿ ಆಗ್ಬೋದಾ, ಹೆಂಗೆ ಏನು ಅಂತ. ಹಾಂ. ಹೆವಿ ಐಟಮ್ ಮಾಡ್ಕೊಳ್ಬಾರ್ದು. ನಮ್ಗೆ ಗೊತ್ತಿದ್ದೇನೋ. ಹಾಂ.
ಕರೆಕ್ಟಾಗಿ ಗೊತ್ತಿರೋದೇನು ಅದನ್ನು ಮಾತ್ರ ಮಾಡ್ಕೋಬೇಕು. ಹಾಂ ಹಂಗಾಗಿ ಗೊತ್ತಿಲ್ಲದೆಲ್ಲ ಮಾಡಕ್ಕೆ ಹೋಗಿ ಎಲ್ಲ ಕೈ ಸುಟ್ಕೊಡೋದು. ಸುಮಾರು ಜನ ಹಂಗೆ ಆಗಿದ್ದಾರೆ. ಗೊತ್ತಿಲ್ಲದೆ ಮಾಡಕ್ಕೆ ಹೋಗೋದು, ಹಾಂ. ಗೊತ್ತಿದ್ದಂತೆ ಮಾಡಲ್ಲ. ಹಾಂ ಈಗ ಸಾಫ್ಟ್ವೇರ್ ಕಂಪ್ನಿಯವರು ಇವಾಗ ಹೋಟೆಲ್ ಡಿಪಾರ್ಟ್ಮೆಂಟ್ ಡೈಲಿ ಕ್ಯಾಶ್ ನೋಡ್ಬೋದಲ್ಲ ಅಂತ ಹಾಂ 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 ಎಲ್ಲರೂ ಅವರು ಬರ್ತಿದ್ದಾರೆ. ಅವರು ಬರ್ತಿದ್ದಾರೆ, ಹಾಂ ಡೈಲಿ ಕ್ಯಾಶ್ ನೋಡ್ಬೋದು. ಹಾಂ ಅದು ಬಂದಾಗಲೇ ಗೊತ್ತಾಗೋದು ಅದ್ರ ಪ್ರಾಬ್ಲಮ್ ಏನು, ಅದ್ರ ಕಷ್ಟ ಏನು, ಜನ ಎಷ್ಟು ಬೇಕು. ಹಾಂ ಗೊತ್ತಿದ್ರೆ ಮಾತ್ರನ, ಗೊತ್ತಿಲ್ಲದಿದ್ರೆ ಆಗತ್ತಾ. ಹಾಂ ಕೆಲವರು ದುಡ್ಡಿನ ಮೇಲೆ ನಡ್ಸ್ಕೊಂಡು ಹೋಗ್ಬಿಡ್ತಾರೆ ಸರ್. ಹಾಂ ಅವ್ರವ್ರ ಅಮೌಂಟು ಜನ ಪ್ರತಿಯೊಂದಕ್ಕೂ ಹಾಂ ಎಲ್ಲದಕ್ಕೂ ಜನ ನಿಲ್ಲಿಸಿ ಓಕೆ ಆ ಥರ ಮಾಡ್ಕೊಂಡು ಹೋಗ್ತಾರೆ. ಹಾಂ ಅಂತಲ್ಲ, ನಮ್ದು ಈರುಳ್ಳಿ ತಂದಿರೋ 1 kg ದುಡ್ಡು ತೊಗೊಂಡೋಗ್ತಾನೆ ನಾವು. ನಮ್ಮದು 5% ಕಮಿಷನ್. ಸರ್ ಸಂಡೆ ಕತೆ ಹೇಳಿ ನಮಗೆ. ಸಂಡೇ ನಮ್ಮದು ಸ್ಪೆಷಲ್ ಮಶ್ರೂಮ್ ಬಿರಿಯಾನಿ. ಹಾಂ ಮಶ್ರೂಮ್ ಬಿರಿಯಾನಿ ಮಶ್ರೂಮ್ ಬಿರಿಯಾನಿ ಸ್ಪೆಷಲಾಗಿ ಅವತ್ತೊಂದೇ ದಿವಸ. ಅವತ್ತೊಂದೇ ದಿವಸ ಹಾಂ ಅವತ್ತೊಂದು ದಿವಸ ಮಶ್ರೂಮ್ ಬಿರಿಯಾನಿ ಮಾಡ್ತೀವಿ. ಎಷ್ಟು ಕೆ ಜಿ ಮಾಡ್ತೀರಿ ಸರ್? ಅದೊಂದು 20 ಕಿಲೋ ಒಳಗೆ ಫುಲ್ ಅದು ಡಿಮ್ಯಾಂಡ್ ಇದೆ. ಡಿಮ್ಯಾಂಡ್ ಇದೆ. ಓಕೆ ಆಮೇಲೆ ಮಾಮೂಲಿ ಇಡ್ಲಿ ವಡಾ. ಓ ಇಡ್ಲಿ ಎಷ್ಟು ಸಾವಿರ ಹೋಗುತ್ತೆ ಅವತ್ತು? ಎಷ್ಟು ಹೋಗ್ಬೋದಾ? ಅದೇ ಒಂದು 50 kg ಇದು ಓಡಿಸ್ತೀವಿ. ಹಾಂ ಅಂದರೆ ಒಂದೂವರೆ ಸಾವಿರ ಇಡ್ಲಿ ಹೋಗುತ್ತಾ? ಜಾಸ್ತಿನೇ ಹೋಗುತ್ತೆ. ಜಾಸ್ತಿನೇ ಹೋಗುತ್ತೆ. ಜಾಸ್ತಿನೇ ಹೋಗುತ್ತೆ. ಓ ಓ ಓ ಹಂಗಾರೆ ಎಷ್ಟು ಇಟ್ಕೋಬೋದು ಸರ್? 2000. 2000 ಇಡ್ಲಿ ಹೋಗುತ್ತೆ. ವಡಾ? ವಡ ಒಂದು ಡೈಲಿ ಒಂದು 600-700 ವಡ ಹೋಗ್ಬೋದು ಅವತ್ತು. ಫುಲ್ ರಶ್. ಫುಲ್ ರಶ್ಶು. ಹಾಫ್ ಡೇ ಮಾತ್ರ? ಹಾಫ್ ಡೇ ಮಾತ್ರ. ಹಂಗಾರೆ ಹೆಂಗೆ ಮೇಂಟೈನ್ ಮಾಡ್ತೀರಿ ಸರ್ ಸಂಡೇ ಹಾಗಾದರೆ? ಸಂಡೇ ಎಲ್ಲ ಐಟಮ್ ಎಲ್ಲ ಕರೆಕ್ಟಾಗಿ ಸ್ಟಾಕ್ ಹೊಡ್ಕೊಂಡು ಪ್ರಿಪೇರ್ ಆಗ್ಬಿಡ್ತೀವಿ. ಗೊತ್ತಿರುತ್ತಲ್ಲ ಹಾಂ ಸಂಡೇ ಸ್ಯಾಟರ್ಡೇ ಸ್ವಲ್ಪ ಬೇಗ ಎದ್ದು ಎಲ್ಲ ರೆಡಿ ಆಗಿಬಿಡ್ತೀರಿ. ಪ್ರಿಪೇರ್ ಆಗ್ಬಿಡ್ತೀವಿ. ಹಾಂ ಹಾಂ ಇವತ್ತು ಹೀಗಿರುತ್ತೆ, ಹಾಂ ನಾಳೆ ಹೀಗಿರುತ್ತೆ, ಹಾಂ. ಎಲ್ಲ ಗೊತ್ತಿರುತ್ತೆ. ವಡಾ ಬಗ್ಗೆ ತುಂಬ ಮಾತಾಡ್ತಾ ಇದ್ರು. ವಡಾ ಏನು ಸರ್ ಸ್ಪೆಷಲ್ ನಿಮ್ಮದು? ವಡೆನೇ ಉದ್ದಿನ ವಡೆ ಅಂತಾರೆ, ಸ್ವಲ್ಪ ಕ್ರಿಸ್ಪಿಯಾಗಿ ಎಲ್ಲ ಬರುತ್ತಲ್ಲ. ವಡೆ, ಉದ್ದಿನ ವಡೆ, ಮಸಾಲೆ ವಡೆ ಎಲ್ಲ ಕ್ರಿಸ್ಪಿಯಾಗಿರುತ್ತೆ. ಹಂಗಾರೆ ಸ್ಯಾಟರ್ಡೆ ಸಂಡೇ ರಶ್ ಇರುತ್ತೆ ನಿಮ್ಗೆ? ರಶ್ ಇರುತ್ತೆ. ಸ್ವಲ್ಪ ಬೇಗ ಬರ್ಬೇಕು ಅವರು. ಹಾಂ ಹಂಗಾರೆ ನಾನು ಇವತ್ತು ಬಂದಿದ್ದೆ, ನಿಮ್ಮ ಪುಣ್ಯ ಮಾತಾಡ್ಸೋಕ್ಕಾಯ್ತು. ಹಾಂ, ಬಾನರ್ ಬಂದರೆ ಇಲ್ಲಿ ಒಳಗಡೆ ನಿಮಗೆ ಬರಕ್ಕೆ ಬಿಡಲ್ಲ ಅವರು. ಹಂಗಿರುತ್ತೆ ಹಾಂ, ನಿಮ್ಮ ಬಿಸ್ನೆಸ್ ಕೊನೆವರೆಗೆ ಹಿಂಗೆ ಇರಲಪ್ಪ. ಆಯ್ತು ಸರ್, ಚೆನ್ನಾಗಿರಲಿ ಸರ್. ಒಂದು ಕನಸದ ಎಲ್ರಿ, ಯಾಕೆಂದರೆ ನೋಡಿ ಎಷ್ಟು ಡ್ರೀಮ್ ಇಟ್ಕೊಂಡು ನೀವು ಮಾಡಿರ್ತೀರಿ, ಅದಕ್ಕೆ ಬಂಡವಾಳ ಹಾಕಿರ್ತೀರಿ, ಕನಸು ಕಂಡಿರ್ತೀರಿ, ರಾತ್ರಿ ಎಲ್ಲ ನಿದ್ದೆಗೆಟ್ಟಿರ್ತೀರಿ. ಮೊದಲನೇ ದಿವಸದ್ದು ಹೇಗಿತ್ತು ನಿಮಗೆ? ನಡೆಯುತ್ತೋ ಇಲ್ಲ ಅನ್ನೋ ಭಯ ಇರುತ್ತೆ. ಇಲ್ಲ, ಪಾಸ್ ಆಗಿದ್ದೀವಿ. ಬಂದ ದಿವಸ ಒಳ್ಳೆ ಬಿಸ್ನೆಸ್. ಹಾಂ, ಸಂಡೆ ಥರನೇ ಇದೆ ಮೊದಲನೇ ದಿವಸನೇ. ಹಾಂ. ಹಾಂ, ಓಕೆ. ಅಂದರೆ ಈ ಫುಡ್ ಎಲ್ಲ ಲೈಕ್ ಮಾಡ್ತಾರಲ್ಲ ಸ್ವಲ್ಪ ಚೆನ್ನಾಗಿ, ಹಾಂ, ಹಾಗೆ ಓಕೆ. ಫುಡ್ ಚೆನ್ನಾಗಿದ್ದರೆ ಎಲ್ಲರೂ ಲೈಕ್ ಮಾಡ್ತಾರೆ. ನ್ಯಾಚುರಲ್ ಫುಡ್ ಆ ಥರ. ಏನು ಮಾಡ್ತಾ ಇದ್ರಿ ಕೆಲಸ? ನಮ್ಮದು ಸೆಕ್ಯೂರಿಟಿ ಏಜೆನ್ಸಿ ಇದೆ ಸರ್, ಮ್ಯಾನ್ ಪವರ್. ಹೌದಾ? ಸೆಕ್ಯೂರಿಟಿಗಳು ಬೇಕಾಗುತ್ತೆ ಹಂಗಾರೆ ನಿಮಗೆ? ಹೌದು ಸರ್. ಹಾಂ ಹಾಂ ಹಾಂ. ಯಾರ್ಯಾರು ತೊಗೊತೀರಿ ನೀವು ಸೆಕ್ಯೂರಿಟಿ ಅಂತಂದರೆ? ಕೆಲಸ ಯಾರು ಕೇಳ್ಕೊ ಬರ್ತಾರೋ ಅವ್ರಿಗೆ ತೊಗೊತೀವಿ. ಎಕ್ಸ್ಪೀರಿಯನ್ಸ್ ಇರಬೇಕು ಹಾಂ, ಅಂಥವ್ರಿಗೆ ತೊಗೊತೀವಿ. ಎಕ್ಸ್ಪೀರಿಯನ್ಸ್. ಈಗ ಕೆಲವೊಬ್ರು ಹೇಳ್ತಾರೆ ಕೆಲಸ ಕೊಡದೆ ಎಕ್ಸ್ಪೀರಿಯನ್ಸ್ ಹೆಂಗಾಗುತ್ತೆ, ಕೊಟ್ಟು ನೋಡಲಿ ಮಾಡ್ತೀವಿ ಅಂತಾರೆ. ಅಂಥವ್ರಿಗೆ ಟ್ರೈನಿಂಗ್ ಇರುತ್ತೆ ಒಂದು 2 days. ಹೌದಾ? ಅಂಥವ್ರಿಗೆ ಮತ್ತು ಹಾಗಾದರೆ ನಿಮ್ಮದು ಸವಿವರವಾಗಿ ಒಂದು ಇಂಟ್ರ್ಯೂ ಮಾಡಿ ನಮ್ಮ ವೀಕ್ಷಕರಿಗೆ ತಿಳಿಸೋಣ. ಓಕೆ ಸರ್. ಯಾಕಂದರೆ ತುಂಬ ಕೆಲಸದ ಅವಶ್ಯಕತೆ ಇದೆ ಇವತ್ತು ಜನಕ್ಕೆ, ಹಾಂ ಸರ್. ಅಲ್ವಾ? ಹೌದು. ಹಾಗಾದ್ರೆ ನಿಮ್ಮ ಹತ್ರ ಬಂದರೆ ಕೆಲಸ ಕೊಡ್ತೀರಿ? ಹಾಂ ಸರ್, ಕೊಡ್ತೀವಿ ಸರ್. ಓಕೆ, ಅದ್ಭುತ. ಹಾಂ, ಸರಿ. ತಟ್ಟೆ ಇಡ್ಲಿ ಬಗ್ಗೆ ಹೇಳಿ. ಟಿಫನಿಗೆ ಬಂದಿದ್ದೀರಿ. ತುಂಬ ಚೆನ್ನಾಗಿದೆ ಸರ್, ಹೈಜಿನಿಕ್ ಆಗಿದೆ, ಇಷ್ಟ ಆಯಿತು, ಅದಕ್ಕೆ ಬರ್ತೀವಿ. ಕ್ವಾಲಿಟಿ ಚೆನ್ನಾಗಿದೆ. ಹಾಂ, ಅವ್ರದ್ದು ಇನ್ನೊಂದು ಬ್ರಾಂಚ್ ಇದೆ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ ಹತ್ರ. ಯಾರ್ದು? ಇವ್ರದ್ದು? ಇವ್ರದ್ದು. ಹಾಂ, ಈ ಮನೆಗೆ ಇಲ್ಲ ಹತ್ರ ಇಲ್ಲಿಗೆ ಬರ್ತೀವಿ. ಓಕೆ. ಹೇಳಿ, ನಮ್ಮ ಚಾನಲ್ ನೋಡ್ತೀನಿ ಅಂತ ಹೇಳಿದ್ರೆ. ಹಾಂ, ನಿಮ್ಮ ಚಾನಲ್ ನೋಡ್ತೀವಿ ಸರ್. ಯೂಟ್ಯೂಬ್ ನೋಡ್ತಾ ಇರ್ತೀವಲ್ಲ, ತುಂಬ ಇಷ್ಟ ಆಗುತ್ತೆ. ಏನಾದರೂ ಇಷ್ಟ ಆದಾಗ ಅಲ್ಲೋಗಿ ತಿನ್ಕೊ ಬರ್ತೀವಿ. ಮುಂದಿನ ಕನಸುಗಳು ಏನು ಸರ್ ನೀವು ಮುಂದೆ? ಒಂದಿನ ಕನಸು ಏನಿಲ್ಲ ಸರ್. 2 ಮಕ್ಕಳಿದ್ದಾರೆ, ಹಾಂ ಟ್ವಿನ್ಸ್. ಹಾಂ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಅಷ್ಟೇ. ಹೆಂಡತಿ ಮಕ್ಕಳು ಮತ್ತು ತಂದೆ ತಾಯಿ ಅವ್ರನ್ನೊಂದು ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು. ಸಾಕು. ಮತ್ತೆ ಏನು ಬೇಡ. ಇನ್ನೇನು ನಮಗೆ ಸರ್. ಹಾಂ, ಓಕೆ. ಹಾಂ, SSLC ಹುಡುಗನ ಅಮೋಘ ಸಾಧನೆ. ಹಾಂ, ನೀವು ನೋಡಿ ಸ್ಟಾರ್ಟಿಂಗ್ ಹೇಳ್ತಾ ಇದ್ರಿ ನೀವು, ನಾನೇನು ಓದಿಲ್ಲ ಸರ್ ಅಂತ. ಈಗ ಹೇಳಿ, ನಿಮ್ಮಷ್ಟು ದುಡಿಮೆ ಯಾವ ಓದಿನವ್ರಿಗಿದೆ, ಯಾವ ಡಿಗ್ರಿ ಮಾಡಿದವ್ರಿಗಿದೆ?
ಅದೇನೋ ಗೊತ್ತಿಲ್ಲ ಸರ್, ಹಾ? ಅದು ಹೆಂಗೆ ಹೇಳೋಕ್ಕಾಗತ್ತೆ, ಒಬ್ಬೊಬ್ರು ಟ್ಯಾಲೆಂಟ್ ಅದು. ಅದಕ್ಕೆ ಯಾವಾಗಲೂ ಓದನ್ನ ನಾವು ಯಾವುದರಲ್ಲಿ ಅಳಿಬೇಕು ಅಂದರೆ ಹಾ. ಅನುಭವದಲ್ಲಿ ಅಂತ ಹೇಳ್ತೀನಿ ನಾನು. ಹೌದೌದು ಹಾ? ಹೌದು. ನೀವು ಮಾರ್ಕ್ಸ್ ಕಾರ್ಡಲ್ಲಿ ಸ್ಕೂಲಿನ ತರಗತಿಯಲ್ಲಿ ಅಳಿಯೋಕ್ಕಾಗಲ್ಲ ಅಂತ. ಹೋದ್ರೆ ಸ್ವಲ್ಪ ಜ್ಞಾನೋದಯ ಆಗುತ್ತೆ, ಹಾಂ, ಓದಿದ್ರೆ ಪ್ರಪಂಚ ಜ್ಞಾನೋದಯ ಆಗುತ್ತೆ ಅಷ್ಟೇ. ಸೂಪರ್. ಪ್ರಪಂಚದ ಜಾಸ್ತಿ ಆಗುತ್ತಲ್ಲ, ಹಾಂ, ಹಂಗಾಗಿ. ಓಕೆ, ಥ್ಯಾಂಕ್ ಯು. ಓಕೆ ಸರ್. ಗೆಳೆಯರೇ, ಇಷ್ಟೊತ್ತು ಗಣೇಶ್ ಅವ್ರ ಕತೆ ಕೇಳ್ತಾ ಇದ್ರಿ. 2,000 ಇಡ್ಲಿ, 1,500 ವಡ ಹೇಳ್ತಾ ಇದ್ರು. ಬಟ್ ಎಲ್ಲರೂ ಗಮನಿಸ್ಬೇಕಾಗಿದ್ದು ಏನು ಅಂದರೆ ಸ್ಯಾಟರ್ಡೆ ಸಂಡೇ ಮಾತ್ರ ನಡೆಯುತ್ತೆ, ಉಳಿದ ದಿವಸಗಳಲ್ಲಿ ನಾರ್ಮಲ್ ಆಗಿರುತ್ತೆ. ಆ 2 ದಿವಸಕ್ಕೆ ಇಡೀ ವಾರ ನೀವು ಪ್ರಿಪೇರ್ ಆಗಬೇಕಾಗಿರುತ್ತೆ. ಅಂದರೆ ರಂಗ ತಾಲೀಮ್ ಅಂತ ಹೇಳ್ತಾರಲ್ಲ, ಬಟ್ ನಿಜವಾದ ಆಟ ಶುರುವಾಗೋದು ಸ್ಯಾಟರ್ಡೆ ಸಂಡೇ. ಇದು ಹೋಟೆಲಿಗೆ ಮಾತ್ರ ಅಲ್ಲ, ಎಲ್ಲದಕ್ಕೂ ಅನ್ವಯಿಸುತ್ತೆ. ಹಾಗಾಗಿ ಈ ಸ್ಯಾಟರ್ಡೆ ಸಂಡೇ ಬರುವಂಥ ಬಿಸ್ನೆಸ್ಸನ್ನು ನೀವು ಎಷ್ಟು ಚೆನ್ನಾಗಿ ಕಾಪಾಡ್ತೀರೋ ಅಷ್ಟು ನಿಮ್ಮ ಬಿಸ್ನೆಸ್ಸಿಗೆ ಬೆಲೆ ಇದೆ ಮತ್ತು ಜಾಸ್ತಿ ರನ್ ಥ್ರೂ ಇದೆ. ಅಂದರೆ ತುಂಬ ಅದಕ್ಕೆ ದೊಡ್ಡ ಪ್ರಯಾಣ ಇದೆ ಅಂತ ಹೇಳಿ. ಹಾಗಾಗಿ ಸ್ಯಾಟರ್ಡೆ ಸಂಡೇ ಬರೋ ಒಳಗಡೆ ಇಡೀ ವಾರದ ಎನರ್ಜಿನ ತೊಗೊಂಡು ಬಂದು ಸ್ಯಾಟರ್ಡೆ ಸಂಡೇ ಹಾಕಿ. ಬಟ್ ಹಾಕಬೇಕಾದಾಗ ಆ ಹೆಸರು ತೊಗೊಂಡು ಬರಬೇಕಾದ್ರೆ ನೀವು ಕಷ್ಟಪಡಬೇಕಾಗಿರುತ್ತೆ. ನೀವು 18 ವರ್ಷ ಎಲ್ಲಾದರೂ ಕೆಲಸ ಮಾಡಿದರೆ, ನಿಮಗೇನಾದರೂ ಅಡುಗೆ ಬರ್ತಿದ್ರೆ, ಲೇಬರ್ ಏನಾದರೂ ಕೈ ಕೊಟ್ಟಾಗ್ಯೂ ಕೂಡ ಹೋಟೆಲ್ ನಡೆಸೋ ಸಾಮರ್ಥ್ಯ ನಿಮಗಿದ್ದರೆ ಇಂಥ ಹೋಟೆಲ್ಗಳು ನಡೆಯುತ್ತೆ. ಗಮನಿಸಿ, ದಯವಿಟ್ಟು ಚಿಕ್ಕ ಚಿಕ್ಕ ಹೋಟೆಲಿಂದ ಪ್ರಾರಂಭ ಮಾಡಿ ಆಮೇಲೆ ದೊಡ್ಡದಕ್ಕೆ ಬನ್ನಿ. ಒಂದೇ ಸಲ ನೀವು ದೊಡ್ಡದಕ್ಕೆ ಕೈ ಹಾಕಿದರೆ ಕೈ ಸುಟ್ಕೋತೀರಿ ಎಲ್ಲೋ ಒಂದು ಕಡೆ. ಮತ್ತೆ ವಾಪಸ್ ನಾವು ಜನಗಳ ಮೇಲೆ ಬ್ಲೇಮ್ ಮಾಡ್ತೀವಿ, ಜನ ಸರಿ ಇಲ್ಲ, ಸಮಾಜ ಸರಿ ಇಲ್ಲ ಅಂತ. ಹಾಗಲ್ಲ, ಅದು ನಾವು ಸರಿ ಇಲ್ಲ. ಹಾಗಾಗಿ ಇದರಿಂದ ಬೇಕಾದಷ್ಟು ಪಾಠ ಹೋಗಿದೆ ಅಂತ ಅನ್ಕೋತೀನಿ. ಬನ್ನಿ, ಮಹಾಲಕ್ಷ್ಮಿ ಲೇಔಟ್ ಗೆಳೆಯರ ಬಳಗ ಬಿಡದಿ ತಟ್ಟೆ ಇಡ್ಲಿಗೆ ಒಂದು ಸಲ ಬಂದು ಟೇಸ್ಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸ್ಯಾಟರ್ಡೆ ಸಂಡೇ ಬಂದರೆ ಒಂಚೂರು ವೆಯ್ಟ್ ಮಾಡಿ, ನಿಮಗೆ ಬಿಸಿ ಬಿಸಿ ಇಡ್ಲಿ ಇದು ಸಿಗುತ್ತೆ. ಬನ್ನಿ, ನಿಮ್ದು ಒಳ್ಳೆ ಟಿಫನ್ ಆಗಲಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತು ನಾಳೆ ಇನ್ನೊಂದು ಕತೆ, ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ 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 ಗೆಳೆಯರು.